ಮಾತಾಡೋರು ಮುಂದೆ ಬಿಡಿ. ಜಾತಿ ಹೊಂದಿರಬೇಕಂತ ಯಾಕಂದ್ರೆ ಇಂಥ ಜಾಗ ಯಾವುದೇ ಸ್ಟೇಷನ್ನಲ್ಲಿಲ್ಲ. ಇದು ಮೈಸೂರು ಮಹಾರಾಜರ ಕಾಲದಲ್ಲೇ ಈ ಲೈನ್ ಕೂರಿಸಬೇಕು. ಈಗಾಗಲೇ ನಿಮ್ಮ ಇಲಾಖೆಗೆ ಸಾಕಷ್ಟು ದೂರ ಕೊಟ್ಟಿದ್ದೀರಿ ಸರ್. ಸಾರ್ವಜನಿಕ ದೂರು ಕೊಟ್ಟಾಗ ನಿಮ್ಮ ಇಲಾಖೆಯವರು ಬಂದು हमें सीएमसी से रिपेयरिंग करने नहीं हो रहा. तुम्हारे कंसल्ट इलाके अफसर से बात किया तो ये कंटिन्यू रिस्पांस देगा था. इधर कॉलेजेस तालुक पूरा इलाके इधर ही है. हर आदमी वैसे उम्र होने वाला जाने वाला अप्रोच हो रहा है. इधर ही है local authorities unable to manage it. He is इधर जो बाईपास रोड है अभी जो आया उधर मैनुअल बना के ಇದನ್ನೆಲ್ಲ ತೆಗೆದುಬಿಟ್ಟು ಈ ಕಡೆ ಸ್ವಲ್ಪ ಸ್ವಲ್ಪ ರಮೇಶ್ ಬಣ್ಣ ಯಾರು ಹೋಗ್ರಿ ನೀವು ಕೇಳೋ normal toilet is not there. उसने तो ಮುನಿ ಸ್ವಲ್ಪ ಹಾಕ್ಕೊಳ್ಳಿ, ಜೂಮ್ ಮಾಡಿ. ಕೊಂಬೆಗಳೆಲ್ಲ ಆಚೆ ಬಂದು ಇದೇ ಮುಚ್ಕೊಂಡ್ಬಿಟ್ಟೈತೆ. ಮೊನ್ನೆ ಟೈರ್ಗಳೆಲ್ಲ ಬ್ಲಾಕ್ ಆಗ್ಬಿಟ್ಟಿದ್ದಾವೆ. ಕೊಂಬೆ ಆಚೆ ಬಂದಿದ್ದಾವಲ್ಲ, ಕೊಂಬೆ ಟಚ್ ಆಗಿ
ನೋಡೋಣ ರೈಲ್ವೆ ಡಿಪಾರ್ಟ್ಮೆಂಟ್ ಕೊಡ್ಬೇಕಪ್ಪ. ಹೆಂಗೆ ಮಾಡಾಕಿದ್ರೆ ನಿನ್ನೇನ ಬರಲ್ಲ ಹುಡುಗಾಗ ಬರೋದು ಅಲ್ಲಿ ಮೇಟ್ ಪ್ರಾಡಕ್ಟ್ಸ್ ಬರ್ತಾಯಿಲ್ಲ. ಹೆಸರು ಅಂಬರೀಶ್. ನಾವು ಲಕ್ಕಳ್ಳಿ ಗ್ರಾಮದವರು. ಇಲ್ಲಿ ರೈಲ್ವೆ ಬ್ರಿಡ್ಜ್ ಆದಾಗಿನಿಂದ ಇಲ್ಲಿ ವಿಪರೀತ ಮಳೆ ನೀರು ಬಂದು ತುಂಬ ಇಕ್ಕಟ್ಟಾಗ್ಬಿಟ್ಟಿದೆ. ಈ ಸುತ್ತು ಬರ್ತಕ್ಕಂಥ ನೀರು ಮಣ್ಣು ಕಲ್ಲು ಎಲ್ಲ ಹೋಗಿ ಮೋರಿಯಲ್ಲಿ ಪ್ಯಾಕ್ ಆಗಿಬಿಟ್ಟಿದೆ. ಇಲ್ಲಿಂದ ಒಂದು 15 ಕಿಲೋಮೀಟ್ರು ಸುತ್ತಮುತ್ತ 6 ಊರಿದೆ. 6 ಊರಿಂದನೂ ಬರಬೇಕಾದ್ರೆ ಬಸ್ಗಳು, ಕಾರು, ಯಾವುದೇ ಆಗಲಿ ಸ್ಕೂಲ್ ವ್ಯಾನ್ ಆಗಲಿ ಹೋಗೋಕ್ಕಾಗ್ತಿಲ್ಲ. 15 ಕಿಲೋಮೀಟ್ರ್ ಸುತ್ತ ಹಾಕ್ಕೊಂಡು ಹೋಗ್ಬೇಕು. ಅದರಿಂದ ಇಲ್ಲಿ ನೋಡ್ಕೊಂಡು ಗಿಡ ಗಂಟಿಗೆಲ್ಲ ಬೆಳೆದ್ಬಿಟ್ಟಿದ್ದಾವೆ. ಈ ಪ್ಯಾಕ್ ಆಗಿರೋದನ್ನ ಕ್ಲೀನ್ ಮಾಡಿ ಮೋರಿಯಲ್ಲಿ ನೀರು ನಿಲ್ಲದೆ ಮಾಡ್ಬೇಕಂತ ನಾವು ಇಲ್ಲಿ ಇಷ್ಟು ಕೇಳ್ಕೊತಾ ಇದ್ದೀವಿ. ಈ ತುಂಬ ಕಷ್ಟ ಆಗ್ಬಿಟ್ಟಿದೆ. ಒಂದು 10 ಅಡಿ 8ರಿಂದ 10 ಅಡಿ ನೀರು ನಿಲ್ತವೆ. ಒಂದು 15 ದಿನ ಮಳೆ ಬಂದ ಒಂದು ನಿಂತ್ರೂ ಮತ್ತೆ 3 ದಿನ ಮಳೆ ಬಂದರೆ ಅದೇ ರೀತಿ ಹೋಗ್ತಾನೆ ಇರ್ತವೆ, ನಿಲ್ತಾನೆ ಇರ್ತವೆ. ವೆಹಿಕಲ್ಸ್ ಹೋಗೋದಕ್ಕೆ ಆಗೋದಿಲ್ಲ. ಈ ಕಡೆಯಿಂದ 8 ಕಿಲೋಮೀಟ್ರ್ ಹೋಗಿ ಗಿಡ್ನಳ್ಳಿ ಹತ್ರ ಅಲ್ಲಿ ತಿರ್ಕೊಂಡು ಬಂದು ಮತ್ತೆ ಮುತ್ತಗದಳ್ಳಿ ಪ್ರತಿದಿನ ಈ ಕಡೆ ಬಂದು ನಮ್ಮೂರಿಗೆ ಮತ್ತೆ ಬರಬೇಕಾಗ್ತೈತೆ. ಆದ್ದರಿಂದ ಎಲ್ಲ ನಾವು ಇದೇ ಕೇಳ್ಕೊಳೋದು, ಇದೊಂದು ಕ್ಲೀನ್ ಮಾಡಿಕೊಡ್ಲಿ. ಸುಮಾರು 2 ವರ್ಷದಿಂದ ಕೇಳ್ತಾ ಇದ್ವಿ. 2 ವರ್ಷದಿಂದ ಏನು ಕೇಳಿದ್ರೂ ಪರಿಹಾರ ಮಾಡಿಲ್ಲ. ಇದು ಯಾಕೆ ಮಾಡಿಲ್ಲ ಏನು ಅನ್ನೋದು ಗೊತ್ತಿಲ್ಲ. ಕೇಳಿದ್ರು, ಅರ್ಜಿಗೆಲ್ಲ ಹಾಕಿದ್ವಿ, ಏನು ಮಾಡಿದ್ರು ಇಲ್ಲಿ. ನಾಡಸ್ವಾಮಿ ಲಕ್ಕಳ್ಳಿಯವರು ಇಲ್ಲಿ ಓಡಾಡೋದಕ್ಕಂತ ತುಂಬ ಕಷ್ಟ ಆಗಿಬಿಟ್ಟಿದೆ. ವೆಹಿಕಲ್ಸ್ ಎಲ್ಲ ಅಲ್ಲಿ ಬಿದ್ದು ತೊಂದರೆಗಳಾಗ್ಬಿಟ್ಟಿದೆ. ನೀರಲ್ಲಿ ಸುಮಾರು ಅಂದರೆ ಒಂದು 5-6 ಅಡಿ ನೀರು ನಿಲ್ಲುತ್ತೆ ಅದರಲ್ಲಿ. ಆದ್ದರಿಂದ ಅದನ್ನು ಆದಷ್ಟು ಬೇಗ ಮೊನ್ನೆ KH ಅವ್ರ ಹತ್ರ ಹೋಗಿದ್ವಿ. ಆಮೇಲೆ ಅವರು ಇಲ್ಲಿ ಬಂದಿದ್ದರು. ಬಂದು ನೋಡಿದ್ರು ಅದು ಏನು ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ. ಆದರೆ ಪರಿಹಾರ ಮಾಡಿಸ್ತೀವಿ ಅಂತ ಬಿಟ್ಟು ಹೋಗಿದ್ದಾರೆ ಅವರು. ಆದಷ್ಟು ಬೇಗ ಇದನ್ನು ಕ್ಲಿಯರ್ ಮಾಡಿಕೊಟ್ರೆ ನಮ್ಗೆ ಅನುಕೂಲ ಆಗುತ್ತೆ. ಇದು ಈ ಬ್ರಿಡ್ಜ್ ಆಗಿ ಎಷ್ಟು ವರ್ಷ ಆಯಿತು? 3 ವರ್ಷ ಆಯಿತು. 3 ವರ್ಷದಿಂದ ಇಲ್ಲದ್ದು KH ಇವತ್ತು ಬಂದಿದ್ದಾರೆ ಅಂದರೆ ಬರೀ ಎಲೆಕ್ಷನ್ಗೋಸ್ಕರ ಬಂದಿದ್ದಾರೆ ಅಂತ ಜನಗಳ ಅನಿಸಿಕೆ ಆಗಿದೆ. ಅದೇ ರೀತಿ ಮಾತಾಡ್ತಾ ಇದ್ದಾರೆ. ಈಗ ಊರಲ್ಲೆಲ್ಲ ಅದೇ ತರ ಎಲೆಕ್ಷನ್ ಹತ್ರ ಬಂದೈತೆ, ಈಗ ಬಂದಿದ್ದಾರೆ ಅಂತ ಹೇಳಿ ಮಾತಾಡ್ಕೊತಾ ಇದ್ದಾರೆ ಎಲ್ಲಾನು. ಇಷ್ಟು ದಿವಸ ಇರ್ಲಿಲ್ಲ. 6 ತಿಂಗಳಾಯ್ತು ಹೇಳಿ ಬರ್ಲಿಲ್ಲ. 6 ತಿಂಗಳಿಂದ ಹೋಗಿದ್ವಿ. 6 ತಿಂಗಳಿಂದ ಇದು ಎಲ್ಲ ಇದಾಗಿಂದ ಬ್ರಿಡ್ಜ್ ಆದಾಗಿಂದ ನಾವು ಕೊಡ್ತಾನೆ ಇದ್ವಿ ಅವ್ರ ಕಂಪ್ಲೇಂಟ್ಗಳು. ಯಾರು ಸ್ಪಂದಿಸ್ತಾ ಇಲ್ಲ. ಅದನ್ನ ಅವ್ರು ಬಂದಿದ್ರಿಂದ ಈ ಕೆಲಸ ಆಗುತ್ತೆ ಅನ್ನೋ ನಂಬಿಕೆ ನಿಮ್ಮ ಹತ್ರ ಇದೆಯಾ? ನಮ್ಗೆ ಅದು ನಂಬಿಕೆನೇ ಇಲ್ಲ. ಮಾಡೋರ್ಗು ನಂಬಿಕೆನೇ ಇಲ್ಲ. ಅವ್ರು ಬಂದ್ ಮಾಡಿದ್ರೆ ಇಲ್ಲೇ ಕೆಲಸಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವತ್ತು ನಂಬಿಕೆ ಅಷ್ಟೇ.